ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಒಂದು ಅವ್ಯಯಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇದು ನಿಮಗೆ ಎಲ್ಲ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ, ಹಾಗೆ ನಿಮ್ಮ ಒಂದು ನವೋದಯ, ಮುರಾರ್ಜಿ, ಆದರ್ಶ ವಿದ್ಯಾಲಯ ಈ ಥರ ಒಂದು ಎಲ್ಲ ಎಕ್ಸಾಮ್ಸ್ಗಳಿಗೂ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗಾದರೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗಾದರೆ ಅವ್ಯಯಗಳ ಬಗ್ಗೆ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಹಾಗಿದ್ರೆ ಅವ್ಯಯ ಎಂದರೆ ಏನು ಅಂತಂದರೆ ನೋಡಿ, ನಾಮಪದ ಕ್ರಿಯಾಪದಗಳಂತೆ ಲಿಂಗ, ವಚನ, ವಿಭಕ್ತಿ ಪ್ರತ್ಯಯಗಳ ಪ್ರಭಾವದಿಂದ ಬದಲಾಗದೇ ಇರುವ ಪದಗಳನ್ನು ಅವ್ಯಯಗಳು ಅಂತ ಕರೀತಾರೆ. ಉದಾಹರಣೆಗೆ ನೋಡಿ, ನಾಮಪದ ಕ್ರಿಯಾಪದಗಳಂತೆ ಲಿಂಗ, ವಚನ, ವಿಭಕ್ತಿ ಪ್ರತ್ಯಯಗಳ ಪ್ರಭಾವದಿಂದ ಬದಲಾಗದೇ ಇರುವಂಥದ್ದು. ಅಂದರೆ ಉದಾಹರಣೆಗೆ ನಾವು ನಾಮಪದಗಳಲ್ಲಿ ಬದಲಾವಣೆಯನ್ನು ಕಾಣ್ಬೋದು, ಕ್ರಿಯಾಪದಗಳಲ್ಲಿ ಲಿಂಗಗಳಲ್ಲಿ ನಾವು ಏಕವಚನ, ಬಹುವಚನ ಈ ಥರ ನಾವು ಅದು ಸ್ವಲ್ಪ ಪ್ರತ್ಯಯಗಳು ಅಥವಾ ಇಲ್ಲಿ ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸಿದಾಗ ಬದಲಾಗೋದನ್ನು ನಾವು ನೋಡ್ಬೋದು. ಆದರೆ ಇಲ್ಲಿ ಅವ್ಯಯಗಳಲ್ಲಿ ಯಾವುದು ಅಲ್ಲಿ ಏನು ವ್ಯತ್ಯಾಸ ಆಗೋದಿಲ್ಲ. ನೋಡಿ, ಉದಾಹರಣೆ ನಿಮಗೆ ಉದಾಹರಣೆಗಳು ನಿಮಗೆ ತಿಳಿಸಿದಾಗ ನಿಮಗೆ ಒಂದೊಂದಾಗಿ ಅರ್ಥ ಆಗ್ತಾ ಹೋಗ್ತದೆ. ನೆಕ್ಸ್ಟ್ ನೋಡಿ, ಹಾಗಾದರೆ ಅವ್ಯಯಗಳ ವಿಧಗಳ ಬಗ್ಗೆ ನೋಡೋದಾದರೆ ಅನುಕರಣಾವ್ಯಯ, ಭಾವಸೂಚಕಾವ್ಯಯ, ಕ್ರಿಯಾರ್ಥಕಾವ್ಯಯ, ಸಂಭವನಾರ್ಥಕ ಅವ್ಯಯ, ಅವಧರಣಾತ್ಮಕ ಅವ್ಯಯ, ಸಾಮಾನ್ಯ ಅವ್ಯಯ, ಇವು ಅವ್ಯಯಗಳ ಪ್ರಕಾರಗಳು. ಹಾಗಾದರೆ ಈಗ ಒಂದೊಂದಾಗಿ ಇವುಗಳ ಬಗ್ಗೆ ವಿವರಣೆ ನೋಡ್ತಾ ಹೋಗೋಣ. ಒಂದನೇದಾಗಿ ನೋಡಿರಿ, ಅನುಕರಣಾವ್ಯಯ ಅಂದ್ರೇನು, ಹಾಗೆ ಇದ್ರ ಬಗ್ಗೆ ಉದಾಹರಣೆಗಳನ್ನೀಗ ನೋಡ್ತಾ ಹೋಗೋಣ. ಅರ್ಥವಿಲ್ಲದ ಧ್ವನಿ ವಿಶೇಷಗಳನ್ನು ತಾನು ಕೇಳಿದಂತೆ ಪುನಃ ಅನುಕರಣೆ ಮಾಡಿ ಹೇಳುವ ಪದಗಳೇ ಅನುಕರಣಾವ್ಯಯ. ನೋಡಿ, ಅದಕ್ಕೆ ನಿರ್ದಿಷ್ಟವಾದ ಒಂದು ಅರ್ಥ ಇರೋದಿಲ್ಲ, ಅದಕ್ಕೆ ಪುನಃ ಅದನ್ನು ಹೇಳುವಂಥದ್ದು. ಉದಾಹರಣೆ ನಿಮಗೆ ಇಲ್ಲಿ ಉದಾಹರಣೆಗಳು ನೋಡಿದಾಗ ನಿಮಗೆ ಇದರ ಬಗ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಅನುಕರಣಾವ್ಯಯಕ್ಕೆ. ನೋಡಿ, ಅನುಕರಣಾವ್ಯಯಕ್ಕೆ ಉದಾಹರಣೆಗಳು ನೋಡ್ತಾ ಹೋಗೋಣ. ಸರಸರ, ಹಾವು ಸರಸರ ಹೋಯಿತು, ಪಿಳಿ ಪಿಳಿ. ನೆಕ್ಸ್ಟ್ ನೋಡಿ, ಜುಳು ಜುಳು, ಗುನುಗುನು, ರೊಯ್ಯನೆ, ಗುಡುಗುಡು, ಸುಯ್ಯನೆ, ಚಂಗನೆ, ಢಣ ಢಣ, ಮಿಕಿ ಮಿಕಿ, ಪರಪರ, ರಪರಪ, ಕರಕರ, ಸುಯ್ಯನೆ, ಪಟಪಟ. ಹೌದಾ, ಇವೆಲ್ಲ ಯಾವುದು ಅನುಕರಣ ಅವ್ಯಯಕ್ಕೆ ಉದಾಹರಣೆ. ಇಲ್ಲಿ ನೋಡಿ, ನೀವು ಗಮನಿಸ್ಬೋದು, ಇಲ್ಲಿ ಸರಸರ, ಸುಯ್ಯನೆ, ರೊಯ್ಯನೆ, ಢಣ ಢಣ, ಮಿಕಿ ಮಿಕಿ ಇವೆಲ್ಲ ಒಂದು ನಿರ್ದಿಷ್ಟವಾದ ಒಂದು ಅರ್ಥನ ಕೊಡ್ತಾ ಇಲ್ಲ, ಆದರೆ ನಮಗೆ ಒಂದು ಪುನಃ ಮತ್ತೆ ಎರಡೆರಡು ಸಲ ನಾವು ಉಚ್ಚಾರಣೆಯನ್ನು ಮಾಡ್ತಾಯಿದ್ದೀವಿ. ಹಾಗಾಗಿ ಇದು ಅನುಕರಣಾವ್ಯಯ ಆಗ್ತದೆ ಸ್ನೇಹಿತರೆ. ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಉದಾಹರಣೆಗಳನ್ನು ನೀವು ಕಲೆಕ್ಟ್ ಮಾಡ್ಕೊಂಡು ಬುಕ್ಸನ್ನು ನೋಡಿ ನೀವು ಕಲೆಕ್ಟ್ ಮಾಡ್ಕೊಂಡು ನೀವು ಸ್ಟಡಿಯನ್ನು ಮಾಡಿದ್ರೆ ನಿಮಗೆ ಇದ್ರ ಬಗ್ಗೆ ಇನ್ನಷ್ಟು ನಿಮಗೆ ಮಾಹಿತಿ ಗೊತ್ತಾಗ್ತದೆ. ಓಕೆ, ನೆಕ್ಸ್ಟ್ ನೋಡಿ, ಈಗ ಭಾವಸೂಚಕಾವ್ಯಯ ಅಂದರೆ ಏನಂತ ನೋಡಿ, ಮನಸ್ಸಿನಲ್ಲಿ ಉಂಟಾಗುವ ಕೋಪ, ಹರ್ಷ, ದುಃಖ, ಮೆಚ್ಚುಗೆ, ಆಕ್ಷೇಪ, ತಿರಸ್ಕಾರ ಮುಂತಾದ ಭಾವನೆಗಳನ್ನು ವ್ಯಕ್ತಪಡಿಸುವಾಗ ಅರ್ಥವಿಲ್ಲದ ಕೆಲವು ಪದಗಳನ್ನು ಬಳಸುತ್ತೇವೆ. ಈ ಪದಗಳನ್ನು ಭಾವಸೂಚಕಾವ್ಯಯ ಅಂತ ಕರೀತಾರೆ. ಉದಾಹರಣೆಗೆ ನೋಡಿದಾಗ ಇದು ಬಹಳ ಈಸಿ ಇದೆ. ಇದು ನೀವು ಉದಾಹರಣೆ ನೋಡಿದಾಗ ನಿಮಗೆ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ. ನೋಡಿರಿ, ಆಹಾ, ಭಲೆ, ಅಯ್ಯೋ, ಓಹೋ, ಎಲ, ಅಕಟಕಟ, ಅಬ್ಬ, ಎಷ್ಟು ಸೊಗಸಾಗಿದೆ, ಆಹಾ ಎಷ್ಟು ಸುಂದರವಾಗಿದೆ. ಇಲ್ಲಿ ನೋಡಿ, ನಾವು ಅಲ್ಲಿ ಭಾವಸೂಚಕ ಚಿಹ್ನೆನ ಗಮನಿಸ್ಬೋದು. ಹಾಗಾಗಿ ಇದು ಯಾವುದು, ಇವೆಲ್ಲ ಯಾವುದು ಒಂದು ಭಾವಸೂಚಕಕ್ಕೆ ಒಂದು ಉದಾಹರಣೆಗಳಾಗ್ತವೆ. ಆಹಾ, ಭಲೆ ಇವೆಲ್ಲ ಯಾವುದು ಒಂದು ಭಾವಸೂಚಕಾವ್ಯಯ. ಓಕೆ ಸ್ನೇಹಿತರೆ, ಗೊತ್ತಾಯ್ತು ಅನ್ಕೋತೀನಿ. ನೆಕ್ಸ್ಟ್ ನೋಡಿ, ಕ್ರಿಯಾರ್ಥಕ ಅವ್ಯಯ. ಕ್ರಿಯಾರ್ಥಕ ಅವ್ಯಯ ಅಂದರೆ ಏನಂದರೆ, ಕ್ರಿಯಾಪದದ ಸ್ಥಾನದಲ್ಲಿ ನಿಂತು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವಂಥ ಪದಗಳಿಗೆ ಕ್ರಿಯಾರ್ಥಕ ಅವ್ಯಯ ಅಂತ ಕರೀತಾರೆ. ಬೇಡ, ಸಾಕು, ನಿಲ್ಲು, ಕೊಲ್ಲು, ಇಲ್ಲ, ಉಂಟು, ಹೌದು, ಅಲ್ಲ, ಅಹುದು, ಮಾಡು, ಕೇಳು ಇತ್ಯಾದಿ ಇವೆಲ್ಲ ಯಾವುದು ಕ್ರಿಯಾರ್ಥಕ ಅವ್ಯಯಕ್ಕೆ ಉದಾಹರಣೆ. ಸಾಮಾನ್ಯವಾಗಿ ಇದನ್ನು ಪಾಲಕರು ಮನೆಯಲ್ಲಿ ಮಕ್ಕಳಿಗೆ ಬಳಸ್ತಾರೆ. ನೋಡಿ, ಮಾಡಬೇಡ, ಸಾಕು, ನಿಲ್ಲು ಈ ಥರ ಸಾಮಾನ್ಯವಾಗಿ ಇದನ್ನು ಕ್ರಿಯಾರ್ಥಕ ಅವ್ಯಯನ ನಾವಿಲ್ಲಿ ಪಾಲಕರ ಅಂದರೆ ಮನೆಯಲ್ಲಿ ಸಾಮಾನ್ಯವಾಗಿ ಪಾಲಕರು ಮಕ್ಕಳಿಗೆ ಬಳಸುವಂಥದ್ದಾಗಿರ್ತದೆ. ಇದು ನಿಮ್ಗೆ ಸ್ವಲ್ಪ ಒಂದು ಟ್ರಿಕ್ಸ್ ಅಂತ ತಿಳಬಹುದು. ನಿಮ್ಗೆ ಏನಾದ್ರು ಕನ್ಫ್ಯೂಸ್ ಆಯಿತು ಅಂತಂದರೆ ಈ ಒಂದು ವಾಕ್ಯನ ನೆನಪು ಮಾಡ್ಕೊಳ್ಳಿ. ಅಂದರೆ ಸಾಮಾನ್ಯವಾಗಿ ಪಾಲಕರು ಮನೆಯಲ್ಲಿ ಬಳಸುವಂಥದ್ದು ಅಂತೇಳಿ ನೆನಪು ಮಾಡ್ಕೊಳ್ಳಿ. ಇದು ಕ್ರಿಯಾರ್ಥಕ ಅವ್ಯಯಕ್ಕೆ ಒಂದು ಉದಾಹರಣೆಗಳಾಗ್ತವೆ. ನೆಕ್ಸ್ಟ್ ನೋಡಿ, ಸಂಬಂಧ ಅರ್ಥಕಾವ್ಯಯ ಅಂತಂದರೆ ಎರಡು ಪದಗಳನ್ನಾಗಲಿ ಅಥವಾ ಎರಡು ವಾಕ್ಯಗಳನ್ನಾಗಲಿ ಜೋಡಿಸುವ ಶಬ್ದಗಳಿಗೆ ಸಂಭವನಾರ್ಥಕಾವ್ಯಯಗಳು ಅಥವಾ ಸಮುಚ್ಛಾಯವ್ಯಯಗಳು ಅಂತ ಕರೀತಾರೆ ಎಂದು ಕರೆಯುತ್ತಾರೆ. ಆದರೆ, ಆದ್ದರಿಂದ, ಆದುದರಿಂದ, ಅಥವಾ, ಕಾರಣ, ಅಲ್ಲದೆ,
ಮತ್ತು ಇನ್ನು ಇಲ್ಲವೇ ಉ ಆದ ಕಾರಣ ಏಕೆಂದರೆ ಹಾಗೂ ಹಾಗಾದರೆ ಇತ್ಯಾದಿ ಇವೆಲ್ಲ ಯಾವುದು ಸಂಭವನಾರ್ಥಕ ಅವ್ಯಯಕ್ಕೆ ಉದಾಹರಣೆಗಳಾಗ್ತವೆ. ಉದಾಹರಣೆಗೆ ರಾಮ ಬರಲಿಲ್ಲ ಆದ್ದರಿಂದ ರಾಣಿಯು ಬರಲ್ಲ. ಇಲ್ಲಿ ಆದ್ದರಿಂದ ಅನ್ನುವಂಥ ಪದ ಏನಾಗಿದೆ, ಇಲ್ಲಿ ಸಂಭವನಾರ್ಥಕ ಅವ್ಯಯ ಆಗಿದೆ. ಆದ್ಯಂತನೂ ರವಿಯು ಧನುಷನೂ ಬರಲಿಲ್ಲ. ಇವೆಲ್ಲ ಯಾವ್ದು ಹೇಳ್ರಿ, ಇದು ಸಂಭವನಾರ್ಥಕ ಅವ್ಯಯಕ್ಕೆ ಉದಾಹರಣೆಗಳಾಗ್ತವೆ. ಓಕೆ, ನೆಕ್ಸ್ಟ್ ನೋಡಿ, ಅವಧಾರಣಾತ್ಮಕ ಅವ್ಯಯ ಅಂತ ಉದಾಹರಣೆ ನೋಡೋಣ. ಅವಧಾರಣಾತ್ಮಕ ಅವ್ಯಯಕ್ಕೆ ಹಲವು ವಸ್ತುಗಳಲ್ಲಿ ಒಂದನ್ನು ನಿಶ್ಚಿತವಾಗಿ ಹೇಳುವುದೇ ಅವಧಾರಣೆ. ಹೀಗೆ ನಿಶ್ಚಯಾರ್ಥದಲ್ಲಿ ಬರುವ ಅವ್ಯಯವನ್ನು ಅವಧಾರಣಾತ್ಮಕ ಅವ್ಯಯ ಅಂತ ಕರೀತಾರೆ. ಅವಧಾರಣಾತ್ಮಕ ಅವ್ಯಯಗಳಲ್ಲಿ ಹಲವುಗಳಲ್ಲಿ ಒಂದನ್ನು ಪಡಿಸುವ ನಿಯಮವಿರುತ್ತದೆ. ಉದಾಹರಣೆಗೆ ನಾನೇ, ಇಲ್ಲಿ 10 ಜನ ಇದ್ದಲ್ಲಿ ಅವನೇ ಅಂತ ಒಂದು ನಾವು ನಿರ್ದಿಷ್ಟವಾಗಿ ಒಬ್ಬ ವ್ಯಕ್ತಿಯನ್ನು ಗುರುತಿಸುವಂಥದ್ದು. ಅವರೇ, ಅವನೇ, ಅವಳೇ, ನೀನೇ, ಅದೇ, ಇವನೇ, ಇವಳೇ, ಅವೇ, ಇವೇ, ಅದುವೇ, ನಾನೇ, ಇವೆಲ್ಲ ಒಂದು ಏನು ಇತ್ಯಾದಿ ಇವನ್ನು ನಾವು ಅವಧಾರಣಾತ್ಮಕ ಅವ್ಯಯ ಅಂತೇಳಿ ಹೇಳ್ತೀವಿ. ಅಂದರೆ ಕೊನೆಯಲ್ಲಿ ಎ ಅನ್ನುವಂಥ ಅಕ್ಷರ ಸಾಮಾನ್ಯವಾಗಿ ಇಲ್ಲಿ ಬರೋದನ್ನು ನಾವು ಕಾಣ್ಬೋದು. ಅವನೇ, ಅವಳೇ, ಅವನೇ, ಈ ಥರ ಒಂದು ಹಲವು ವಸ್ತುಗಳಲ್ಲಿ ನಿರ್ದಿಷ್ಟವಾಗಿ ಅದೇ ವಸ್ತು ಅಂತ ತಿಳೋದು ಗೊತ್ತಾಯ್ತು ಅನ್ಕೋತೀನಿ. ಓಕೆ, ನೆಕ್ಸ್ಟ್ ನೋಡಿ, ಸಾಮಾನ್ಯ ಅವ್ಯಯ. ಒಂದು ಕ್ರಿಯೆ ನಡೆದ ರೀತಿಯನ್ನು ಹೇಳುವಂಥ ಅವ್ಯಯಗಳಿಗೆ ಸಾಮಾನ್ಯ ಅವ್ಯಯ ಅಂತ ಹೇಳ್ತೀವಿ. ಉದಾಹರಣೆಗೆ ಬೇಗನೆ, ಮೆಲ್ಲನೆ, ಸೊಗಸಾಗಿ, ಸುಮ್ಮನೆ, ತಟ್ಟನೆ, ಹಾಗೆ, ತರುವಾಯ, ಅಂತೂ, ಬೇರೆ, ಬಳಿಕ, ಕೂಡಲೇ, ಚೆನ್ನಾಗಿ, ಬೆಳ್ಳಗೆ, ತೆಳ್ಳಗೆ, ನೆಟ್ಟಗೆ, ಅತ್ತ, ಇತ್ತ, ತಕ್ಷಣ, ಜೋರಾಗಿ, ಸುಂದರ, ಮೆಲ್ಲನೆ, ಮೇಲೆ, ಕೆಳಗೆ, ಸುತ್ತಲೂ, ಒಡನೆ, ಇವೆಲ್ಲ ಯಾವುದು ಸಾಮಾನ್ಯ ಅವ್ಯಯಕ್ಕೆ ಉದಾಹರಣೆಗಳಾಗ್ತವೆ. ಉದಾಹರಣೆಗೆ ನೋಡ್ರಿ, ನೀನು ಬಾ ಅಂತ ಹೇಳೋದಕ್ಕೂ ನೀನು ಬೇಗನೆ ಬಾ ಅಂದರೆ ಒಂದು ಇಲ್ಲಿ ಏನು ಹೇಳ್ತಾ ಇದೆ, ಒಂದು ಕ್ರಿಯೆ, ಒಂದು ರೀತಿಯನ್ನು ಹೇಳ್ತಾ ಇರುವಂಥದ್ದು. ಹಾಗಾಗಿ ಯಾವುದಾಗ್ತದೆ ಇಲ್ಲಿ ನೋಡಿ, ಇದಕ್ಕೇನಂತಾರೆ ಸಾಮಾನ್ಯ ಅವ್ಯಯ ಅಂತೇಳಿ ಕರೀತಾರೆ. ಓಕೆ ವಿದ್ಯಾರ್ಥಿಗಳೇ, ಈ ಒಂದು ಕ್ಲಾಸ್ ತಮಗೆ ಅರ್ಥ ಆಯ್ತು ಅನ್ಕೋತೀನಿ. ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಕ್ಲಾಸಸ್ಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳು.